ಶುಭೋದಯ ಮಕ್ಕಳ. ನಾನು ರಾಮೇಗೌಡ BH ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಹಾಸನ ಇಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಿದ್ದೇನೆ. ನಾವು ಹಿಂದಿನ ತರಗತಿಯಲ್ಲಿ ಭಾರತೀಯ ಕಾವ್ಯಮೀಮಾಂಸೆ ದ್ವಿತೀಯ BA ಕನ್ನಡ ಐಚ್ಛಿಕ ವಿಷಯದಲ್ಲಿ ಅಳವಡಿಸಿರುವಂತಹ ಮೈಸೂರು ವಿಶ್ವವಿದ್ಯಾನಿಲಯ ಅಳವಡಿಸಿರುವಂತಹ ಭಾರತೀಯ ಕಾವ್ಯಮೀಮಾಂಸೆ ಪಠ್ಯದ ಮೊದಲನೇ ಚಾಪ್ಟರ್ನಲ್ಲಿ ಕಾವ್ಯ ಎಂದರೇನು, ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸಕರ ದೃಷ್ಟಿನಲ್ಲಿ ಕಾವ್ಯ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಕಾವ್ಯದ ಪ್ರಯೋಜನಗಳೇನು ಅನ್ನುವಂಥದ್ರ ಬಗ್ಗೆ ನೋಡ್ತಾ ಹೋಗೋಣ ಅಂಥೇಳಿ ತಿಳಿತಾ ಹೋಗೋಣ. ಕಾವ್ಯ ಪ್ರಯೋಜನಗಳು ಅಂತ ಹೇಳಿ ಅಷ್ಟಕ್ಕೆ. ಹಾಗೆಯೇ ಕಾವ್ಯ ಪ್ರಯೋಜನಗಳು ಅನ್ನೋದ್ರ ಬಗ್ಗೆ ಹೇಳೋದಾದರೆ ನೋಡಿ ಮಕ್ಕಳ, ಕಾವ್ಯದಿಂದ ಏನಾದರೂ ಪ್ರಯೋಜನವಿದೆಯೇ ಅಂತ ಹೇಳಿ ನಾವು ಚಿಂತಿಸೋದಾದರೆ, ಕಾವ್ಯ ಕೇವಲ ರಸಾನಂದ ನೀಡುವುದಷ್ಟೇ ಅಲ್ಲ, ಜೀವನದ ಮೌಲ್ಯಗಳನ್ನು ಅದು ಪ್ರಚಾರ ಮಾಡುತ್ತೆ ಅಂತ ಹೇಳಿ. ಕಾವ್ಯ ಓದ್ತಾ ನಾವು ರಸ ಅನುಭವಿಸೋದ್ರ ಜೊತೆಗೆ ಅದರಲ್ಲಿ ಬರುವಂತಹ ಮೌಲ್ಯಯುತವಾದಂಥ ವಿಚಾರಗಳು ನಮಗೆ ಜೀವನ ಮೌಲ್ಯವನ್ನು ಅದು ಪ್ರಚಾರ ಮಾಡ್ತಾ ಬರುತ್ತೆ ಅನ್ನೋದನ್ನು ಹೇಳ್ತಾ ಬರ್ತಾರೆ. ಭಾವನೆಗಳನ್ನು ಉತ್ಕೃಷ್ಟಗೊಳಿಸಿ ಬದುಕಲು ಸಾಧ್ಯವಾದಂತಹ ಸನ್ಮಾರ್ಗವನ್ನು ತೋರಿಸುತ್ತದೆ ಕಾವ್ಯ ಅಂತ ಹೇಳಿ. ಭಾವನೆಗಳನ್ನು ಉತ್ಕೃಷ್ಟಗೊಳಿಸೋದು, ಬದುಕಲು ಸಾಧ್ಯವಾದಂತಹ ಒಂದು ಒಳ್ಳೆಯ ಮಾರ್ಗಗಳನ್ನು ಕಾವ್ಯ ನಮಗೆ ತೋರಿಸ್ಕೊಡುತ್ತೆ ಅಂಥೇಳಿ. ಉದಾಹರಣೆಗೆ ಹೇಳುವಾಗ ಮಹಾತ್ಮ ಗಾಂಧೀಜಿಯವರಿಗೆ ಸತ್ಯ ಹರಿಶ್ಚಂದ್ರನ ಪಾತ್ರದ ಸತ್ಯಾಸತ್ಯತೆ ಅರಿವಾದಿದ್ದು ಅಂಡ್ ಟು ದಿ ಲಾಸ್ಟ್ ಅನ್ನುವಂತಹ ಕಾವ್ಯದ ಪ್ರಭಾವ ಅವ್ರ ಮೇಲಾಗಿದ್ದು, ಇವೆಲ್ಲವೂ ಕೂಡ ಕಾವ್ಯದಿಂದನೇ ಆಗಿದ್ದು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಅಂಥೇಳಿ. ಮುಖ್ಯವಾಗಿ ರಾಮಾಯಣ ಮಹಾಭಾರತದಂತಹ ಕೃತಿಗಳು ಕೂಡ ಮಕ್ಕಳ ನಮ್ಮ ಜನಸಾಮಾನ್ಯರ ಮೇಲೆ ಬೀರಿರುವಂತಹ ಪ್ರಭಾವಗಳಿದೆಯಲ್ಲ, ಅವುಗಳು ಈಗಲೂ ಕೂಡ ಅಚ್ಚೊತ್ತಿರೋದನ್ನು ನಾವು ಗಮನಿಸ್ಬೋದು ಅಂತೇಳಿ. ಹಾಗಾಗಿ ಕಾವ್ಯ ಓದೋದ್ರಿಂದ ಇದೆಲ್ಲವೂ ಕೂಡ ಸಾಧ್ಯನಾ ಅಂಥೇಳಿ, ಅಥವಾ ಕಾವ್ಯದಿಂದ ಏನಾದರೂ ಪ್ರಯೋಜನ ಇದೆಯಾ ಅನ್ನುವಂಥದ್ದನ್ನು ನಾವು ಮುಂದೆ ಅರಿತಾ ಹೋಗೋಣ. ಸಾಹಿತ್ಯ ಜೀವನದ ಪ್ರತಿಬಿಂಬ, ಸಂಸ್ಕೃತಿಯ ವಾಹಕವಾದದ್ದು ಕೂಡ ಸಾಹಿತ್ಯ ಅಂಥೇಳಿ. ಒಂದು ದೇಶದ ಭವ್ಯ ಸಂಸ್ಕೃತಿಯ ದರ್ಶನವಾಗೋದು ಅಲ್ಲಿಯ ಸಾಹಿತ್ಯದ ಮುಖೇನ ಅಂತ ಅಂದರೂ ಕೂಡ ತಪ್ಪೇನಲ್ಲ ಅಂಥೇಳಿ. ಅಂದರೆ ಅದು ಭಾಷೆಯ ಮೂಲಕ ಬಂಧಿಸಿರುವಂತಹ ಅನರ್ಘ್ಯ ರತ್ನಗಳಂತೆ ಕಾವ್ಯದಲ್ಲಿ ಜೀವನ ಮೌಲ್ಯಗಳನ್ನು ಅಡಕ ಮಾಡಿರುತ್ತೆ. ಹಾಗಾಗಿ ಕಾವ್ಯವನ್ನು ನಾವು ಕಾವ್ಯ ಓದೋದ್ರಿಂದ ಒಂದು ಜೀವನದ ಸಾರವನ್ನು, ಒಂದು ಸಂಸ್ಕೃತಿಯ ಸಾರವನ್ನು ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂಥೇಳಿ. ಪ್ರಯೋಜನಂ ಅನುದ್ವಿಶ್ಯ ಮಂಡೋಪಿನ ಪ್ರವರ್ತತೆ ಅನ್ನುವಂತಹ ಒಂದು ಸಂಸ್ಕೃತದ ಒಂದು ಮಾತಿದೆ. ಪ್ರಯೋಜನಂ ಅನುದ್ವಿಶ್ಯ ಮಂಡೋಪಿನ ಪ್ರವರ್ತತೆ ಅನ್ನುವಂಥ ಮಾತು. ಅದರರ್ಥ ಇಷ್ಟೇ, ಯಾವುದೇ ಪ್ರಯೋಜನವಿಲ್ಲದೆ ಮೂರ್ಖನೂ ಸಹ ಕಾರ್ಯಪ್ರವೃತ್ತನಾಗುವುದಿಲ್ಲ ಅನ್ನುವಂಥ ಅರ್ಥ ಅದು ಅಂಥೇಳಿ. ಯಾವುದೇ ಪ್ರಯೋಜನವಿಲ್ಲದೆ ಮೂರ್ಖನೂ ಸಹ ಕಾರ್ಯಪ್ರವೃತ್ತನಾಗುವುದಿಲ್ಲ ಅಂತ ಅರ್ಥ. ಹಾಗಾದರೆ ಕಾವ್ಯ ಓದೋದ್ರಿಂದ ಏನಾದರೂ ಪ್ರಯೋಜನ ಇದೆಯಾ ಅಂಥೇಳಿ, ಅದನ್ನು ಕವಿ ಮತ್ತು ಸಹೃದಯರಿಬ್ಬರಿಗೂ ಕೂಡ ಯಾವುದಾದ್ರೂ ಒಂದು ಪ್ರಯೋಜನ ಇರಲೇಬೇಕಲ್ವಾ ಅಂಥೇಳಿ. ಹಾಗಾಗಿ ಕಾವ್ಯ ಓದುವುದರಿಂದ ಆಗುವಂಥ ಪ್ರಯೋಜನಗಳನ್ನು ನಾವು ಮುಂದೆ ನೋಡ್ತಾ ಬರೋಣ. ವಾಮನ ಅನ್ನುವಂತಹ ಮೀಮಾಂಸಕ ಕಾವ್ಯ ಸತ್ ದೃಷ್ಟಾದೃಷ್ಟಾರ್ಥಂ ಪ್ರೀತಿ ಕೀರ್ತಿ ಹೇತುತ್ವಾತ್ ಅಂತ ಹೇಳಿ ಕರೀತಾನೆ ಅಂಥೇಳಿ. ಕಾವ್ಯಂ ಸತ್ ದೃಷ್ಟಾದೃಷ್ಟಾರ್ಥಂ ಪ್ರೀತಿ ಕೀರ್ತಿ ಹೇತುತ್ವಾತ್ ಅಂದಿದ್ದಾನೆ. ಅಂದರೆ ಪ್ರೀತಿ ಯಾರಿಗೆ? ಸಹೃದಯನಿಗೆ. ಕೀರ್ತಿ ಯಾರಿಗೆ? ಕವಿಗೆ ಸಿಗುತ್ತದೆ ಅಂಥೇಳಿ. ಇವೆರಡರ ಜೊತೆಗೆ ಸತ್ಯದ ಪ್ರತಿಪಾದನೆ ನಡೆದು ಸತ್ಯದ ಗೋಚರ ಆಗುತ್ತೆ ಅನ್ನುವಂಥದ್ದು ಈ ಮಾತಿನ ಅರ್ಥ ಅಂಥೇಳಿ. ವಾಮನ ಕಾವ್ಯ ಅನ್ನುವಾಗ ಅದು ಪ್ರೀತಿ ಸಹೃದಯನಿಗೆ ಸಿಗುತ್ತೆ, ಕೀರ್ತಿ ಕವಿಗೆ ಸಿಗುತ್ತೆ. ಇವೆರಡರ ನಡುವೆ ಸತ್ಯ ಪ್ರತಿಪಾದನೆಯಾಗಿ ಸತ್ಯದ ಗೋಚರ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ಕೊಂಬರ್ತಾನೆ. ಮಮ್ಮಟ ತನ್ನ ಕೃತಿಯಾದಂತಹ ಕಾವ್ಯ ಪ್ರಕಾಶದಲ್ಲಿ ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತ ರಕ್ಷತೆ ಸದ್ಯ ಪರ ನಿವೃಹತೆ ಕಾಂತ ಸಂಹಿತೆ ತಯೋಪದೇಶ ಯುಜೆ ಎಂಬ ಮಾತುಗಳನ್ನು ಆತ ಬಳಸ್ತಾನೆ ಅಂತ ಹೇಳಿ. ಬಹಳ ಮುಖ್ಯವಾದಂತಹ ಮಾತುಗಳು ಇವು.
ಮಮ್ಮಟನ ಕಾವ್ಯ ಪ್ರಕಾಶದಲ್ಲಿ ಬರುವಂತಹ ಕಾವ್ಯ ಪ್ರಯೋಜನವನ್ನು ಕುರಿತು ಮಾತನಾಡುವಂಥ ಮಾತುಗಳಲ್ಲೇ ಬಹಳ ಮುಖ್ಯವಾಗಿ ಹೇಳುವಂತಹ ಸೂತ್ರ ಇದು. ಹಾಗಾಗಿ ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತ ರಕ್ಷತೆ ಸತ್ಯ ಪರ ನಿರ್ವಹತೆಯೇ ಕಾಂತಾ ಸಂಹಿತ ತಯೋಪದೇಶ ಯುಜೆ ಎಂಬ ಮಾತುಗಳು ಕಾವ್ಯ ಪ್ರಯೋಜನಗಳನ್ನು ಸಮರ್ಥಿಸುತ್ತವೆ ಅನ್ನುವಂಥದ್ದನ್ನು ನಾವು ಅರಿಯಬಹುದಾಗಿದೆ ಅಂಥೇಳಿ. ಸೊ ಈ ಮಾತುಗಳ ಹಿನ್ನೆಲೆಯಲ್ಲಿ ಕಾವ್ಯದಿಂದಾಗುವಂತಹ ಪ್ರಯೋಜನಗಳೇನು ಅನ್ನೋದನ್ನು ನಾವು ನೋಡೋದಾದರೆ, ಕಾವ್ಯವು ಕೀರ್ತಿಗಾಗಿ, ಸೊ ಕಾವ್ಯವು ಧನಾರ್ಜನೆಗಾಗಿ, ಕಾವ್ಯವು ವ್ಯವಹಾರ ಜ್ಞಾನಕ್ಕಾಗಿ, ಕಾವ್ಯವು ಅಮಂಗಳ ನಿವಾರಣೆಗಾಗಿ, ಕಾವ್ಯವು ತತ್ಕಾಲದಲ್ಲೇ ಪರಮಾನಂದ ಹೊಂದುವುದಕ್ಕಾಗಿ, ಕಾವ್ಯವು ಕಾಂತೆಯಂತೆ ಉಪದೇಶಿಸುವುದಕ್ಕಾಗಿ ಅಂತ ಹೇಳಿ ಪ್ರಮುಖವಾಗಿ ನಾವು ಅದನ್ನು ಗುರುತಿಸ್ಕೋಬಹುದು ಅಂಥೇಳಿ. ಸೊ ಪ್ರಮುಖವಾಗಿ ಅದನ್ನು ಗುರುತಿಸ್ಕೋಬಹುದು. ಅಂದರೆ ಮೊದಲನೇದು ಒಂದೊಂದಾಗಿ ನಾವು ಅದನ್ನು ಹೇಗೆ ಕಾವ್ಯದಿಂದಾಗುವಂಥ ಪ್ರಯೋಜನಗಳು ಏನಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಕಾವ್ಯವು ಕೀರ್ತಿಗಾಗಿ ಅಂಥೇಳಿ. ಸೊ ನೋಡಿ, ಪ್ರತಿಫಲಾಪೇಕ್ಷೆ ಅನ್ನುವಂಥದ್ದು ಮನುಷ್ಯನ ಹುಟ್ಟುಗುಣ ಅಂಥೇಳಿ. ಯಾವುದಾದರೂ ಒಂದು ಪ್ರತಿಫಲವನ್ನು ಪಡಿಬೇಕು ಅನ್ನುವಂಥದ್ದು ಮನುಷ್ಯ ಸಹಜ ಗುಣ ಅದು. ಕವಿ ಕಾಳಿದಾಸ ಕೂಡ ಕವಿ ಯಶ ಪ್ರಾರ್ಥಿಪ ಅಂತ ಹೇಳ್ತಾನೆ ಅಂತ ಹೇಳಿ. ಕಾಳಿದಾಸ ಕೂಡ ಕವಿ ಯಶಸ್ಸನ್ನು ಪ್ರಾರ್ಥಿಪ ಅಂತ ಹೇಳ್ತಾ ತಾನು ಯಶಸ್ಸು ಮತ್ತು ಕೀರ್ತಿಗಾಗಿಯೇ ನಾನು ಕಾವ್ಯ ರಚನೆಯನ್ನು ಮಾಡಿದ್ದೆ ಅನ್ನುವಂಥದ್ದನ್ನು ಹೇಳ್ಕೊತಾನೆ ಅಂಥೇಳಿ. ಯಶಸ್ಸು ಮತ್ತು ಕೀರ್ತಿಗಾಗಿ ಕಾವ್ಯ ರಚನೆ ಮಾಡಿದ್ದನ್ನು ಕಾಳಿದಾಸ ಕೂಡ ಹೇಳ್ತಾನೆ. ಹಾಗಾದರೆ ಕಾವ್ಯ ಕೀರ್ತಿಗನ್ನು ತಂದುಕೊಡುತ್ತೆ ಅಂಥೇಳಿ. ಸೊ ಪಂಪ ಕೂಡ ನಾವು ಗಮನಿಸೋದಾದರೆ ಮಕ್ಕಳ, ಕವಿತೆಯೊಳ್ಳ ಆಸೆಗೈವ ಫಲಂ ಯಾವುದೋ ಪೂಜೆ ನೆಗಳ್ತೆ ಲಾಭ ಎಂಬಿವೆ ವಲಂ ಅಂತ ಹೇಳಿ ಹೇಳೋದನ್ನು ನಾವು ಗಮನಿಸ್ಬೋದು ಅಂಥೇಳಿ. ಕವಿತೆಯೊಳ ಆಸೆಗೈವ ಫಲಂ ಯಾವುದೋ ಪೂಜೆ ನೆಗಳ್ತೆ ಲಾಭಂ ಎಂಬಿವೆ ವಲಂ ಎಂದಿದ್ದಾನೆ. ಈ ಕೀರ್ತಿ ಅನ್ನುವಂಥದ್ದು ಕೆಲವರಿಗೆ ಜೀವಂತವಾಗಿರುವಾಗಲೇ ಲಭಿಸಿದ್ರೆ, ಕೆಲವರಿಗೆ ಮರಣಾನಂತರ ಲಭಿಸ್ಬೋದು. ಆದರೆ ಸತ್ವಯುತವಾದ ಬರವಣಿಗೆಗೆ ಅವರನ್ನು ಕೀರ್ತಿಸುವಂಥದ್ದು, ಅವರನ್ನು ಸ್ಮರಿಸುವಂಥದ್ದು, ಅವರನ್ನು ಪೂಜಿಸುವಂಥದ್ದು, ಸೊ ಇವೆಲ್ಲವೂ ಕೂಡ ಕಾವ್ಯ ತನ್ನ ಕವಿಗೆ ತಂದುಕೊಡುವಂತಹ ಪ್ರತಿಫಲ ಅಂತ ಹೇಳಿ ಹೇಳ್ಬೋದು ಅಂಥೇಳಿ. ಪ್ರತಿಫಲವನ್ನು ತಂದುಕೊಡುತ್ತೆ ಕಾವ್ಯ ಅನ್ನುವಂಥದ್ದನ್ನು ನಾವು ನೋಡಬಹುದು ಅಂಥೇಳಿ. ಹಾಗೆಯೇ ಮುಂದುವರೆದು ಹೇಳೋದಾದರೆ, ಪಂಪ ತನ್ನ ಆಶ್ರಯದಾತನಾದಂತಹ ಅರಿಕೇಸರಿಯನ್ನು ತನ್ನ ಇಮ್ಮಡಿ ತೈಲಪ್ಪ ಸತ್ಯಶ್ರೀ ಇರುವ ಬೆಳಂಗನನ್ನು, ಹಾಗೆಯೇ ದಾನ ಚಿಂತಾಮಣಿಯಾದಂತಹ ಅತಿಮಬ್ಬೆಯನ್ನು ತಮ್ಮ ಕಾವ್ಯಗಳಲ್ಲಿ ಈ ಕವಿಗಳು ಕಾವ್ಯದ ನಾಯಕರಿಗೆ ಸಮೀಕರಿಸಿ ಕಾವ್ಯ ರಚನೆ ಮಾಡಿರೋದನ್ನು ನಾವು ಗಮನಿಸ್ಬೋದು ಅಂಥೇಳಿ. ಸೊ ನೋಡ್ತೀವಿ, ಈ ಇಮ್ಮಡಿ ಸತ್ಯಾಶ್ರಯ ತೈಲಪ್ಪ ಇರುವ ಬೆಳಂಗನಾಗಿರಲಿ, ಹಾಗೆ ಅರಿಕೇಸರಿ ಆಗಿರಲಿ, ಅಥವಾ ದಾನ ಚಿಂತಾಮಣಿ ಅತಿಮಬ್ಬೆ ಆಗಿರಲಿ, ಇವರೆಲ್ಲರೂ ಕೂಡ ಇವತ್ತು ಕಾವ್ಯದ ನಾಯಕ ಅಥವಾ ನಾಯಕಿಯಾಗಿ ಚಿತ್ರಣ ಮಾಡಿರೋದ್ರಿಂದ ಈ ತನ್ನ ಆಶ್ರಯದಾತರ ಚರಿತ್ರೆಯನ್ನು ಸಾಹಿತ್ಯ ಪುಟಗಳಲ್ಲಿ ಅಜರಾಮರವಾಗಿಗೊಳಿಸಿರೋದನ್ನು ನಾವು ಇಲ್ಲಿ ಸ್ಮರಿಸ್ಬೋದು. ಅಂದರೆ ಕಾವ್ಯ ಕೀರ್ತಿಯನ್ನು ತಂದುಕೊಡುತ್ತೆ ಅಂತ ಹೇಳುವಾಗ ಮಕ್ಕಳ, ಪಂಪ ಅರಿಕೇಸರಿಯನ್ನು ಅರ್ಜುನನಲ್ಲಿ ತಗುಳ್ಚಿಪ್ಪೆ ಹೇಳ್ವೆನ್ ಅಂತೇಳಿ, ಅರಿಕೇಸರಿಯೋಳು ತಗುಳ್ಚಿಪ್ಪೆ ಹೇಳ್ವೆನ್ ಅಂತೇಳಿ ಅರಿಕೇಸರಿಯನ್ನು ಅರ್ಜುನನಿಗೆ ಸಮಾನವಾಗಿ ನಾಯಕನನ್ನಾಗಿ ಮಾಡಿಕೊಂಡು ಪಂಪ ಚಿತ್ರಣ ಮಾಡಿದ್ರಿಂದ ಅರಿಕೇಸರಿ ತನ್ನ ಚರಿತ್ರೆ ಉದ್ದಕ್ಕೂ ಕೂಡ ಅಜರಾಮರವಾಗಿ ಉಳಿದಿರೋದನ್ನು ನೋಡ್ಬೋದು ಅಂತೇಳಿ. ಹಾಗೆಯೇ ರನ್ನ ಕೂಡ ಸತ್ಯಾಶ್ರಯ ಇರುವ ಬೆಡಂಗನನ್ನು ಮತ್ತು ದಾನ ಚಿಂತಾಮಣಿ ಅತಿಮಬ್ಬೆಯನ್ನು ತನ್ನ ಕಾವ್ಯದಲ್ಲಿ ಕುರಿತು ನಾಯಕಿಯಾಗಿ ಮಾಡಿಕೊಂಡಿರೋದ್ರಿಂದ, ಅವರನ್ನು ನಾಯಕರಿಗೆ ಸಮೀಕರಿಸಿ ಕಾವ್ಯ ರಚನೆ ಮಾಡಿರೋದ್ರಿಂದ ತನ್ನ ಆಶ್ರಯದಾತರ ಚರಿತ್ರೆಯನ್ನು ಸಾಹಿತ್ಯ ಪುಟಗಳಲ್ಲಿ ಅಜರಾಮರಗೊಳಿಸಿರುವುದನ್ನು ಕಾಣ್ಬೋದು ಅಂತೇಳಿ. ಸೊ ಅವರಿಬ್ಬರ ಕೀರ್ತಿ, ಹಾಗೆಯೇ ಪಂಪ, ರನ್ನ ಇವರು ಕವಿಗಳ ಕೀರ್ತಿ ಹೇಗೆ ಉತ್ಕೃಷ್ಟತೆಯಾಗುತ್ತೋ, ಹಾಗೆ ಅವರ ಆಶ್ರಯ ನೀಡಿದಂತಹ ಆ ರಾಜ ಮತ್ತು ರಾಣಿಯರು ಕೂಡ ಈ ಕೀರ್ತಿವಂತರಾಗಿ ಇಂದಿಗೂ ಕೂಡ ಅಜರಾಮರವಾಗಿರುವುದನ್ನು ನಾವು ಗುರುತಿಸ್ಬೋದು ಅಂಥೇಳಿ. ಹಾಗಾಗಿ ಕಾವ್ಯ ಕೀರ್ತಿಯನ್ನು ತಂದುಕೊಡುತ್ತೆ ಅಂಥೇಳಿ, ಕಾವ್ಯ ಕೀರ್ತಿಯನ್ನು ತಂದುಕೊಡುತ್ತೆ ಅನ್ನುವಂಥದ್ದನ್ನು ಗುರುತಿಸ್ತೀವಿ ಅಂಥೇಳಿ. ಹಾಗೆಯೇ ಕಾವ್ಯವು ಸಂಪತ್ತಿಗಾಗಿ ಅರ್ಥಕೃತೆ ಅಂತ ಹೇಳಿ ಮಮ್ಮಟ ತನ್ನ ಇದನ್ನು ಪ್ರಯೋಜನವನ್ನು ಹೇಳುವಾಗ ಹೇಳ್ತಾನೆ, ಕಾವ್ಯ ಸಂಪತ್ತನ್ನು ತಂದುಕೊಡುತ್ತೆ ಅಂಥೇಳಿ. ಹೌದು, ಸರಸ್ವತಿ ಪುತ್ರರಿಗೆ, ಅಂದರೆ ಕವಿಗಳಿಗೆ ಲಕ್ಷ್ಮಿ ತಾನಾಗಿಯೇ ಒಲಿಯುತ್ತಾಳೆ ಅನ್ನುವಂತಹ ಒಂದು ಮಾತಿದೆ ಅಂಥೇಳಿ. ಸೊ ನಾವು ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳು ತಮ್ಮ ಆಸ್ಥಾನ ಕವಿಗಳಿಗೆ ನೀಡ್ತಿದ್ದಂತಹ ದಾನ, ದತ್ತಿ,
ಆಮೇಲೆ ಚಕ್ರವರ್ತಿ ಅನ್ನುವಂತಹ ಬಿರುದು, ಕನಕಾಭಿಷೇಕ ಮುಂತಾದವುಗಳನ್ನು ಇಲ್ಲಿ ಸ್ಮರಿಸ್ಬೋದು ಅಂಥೇಳಿ. ಅಂದರೆ ಕಾವ್ಯ ಸಂಪತ್ತನ್ನು ತಂದುಕೊಡುತ್ತೆ ಅಂತ ಹೇಳುವಾಗ. ಸೊ ನೋಡಿ, ಈಗಲೂ ಕೂಡ ಅಷ್ಟೇ ಕಾವ್ಯ ಬರೆದಂತಹ ಕವಿಗಳಿಗೆ ಮಕ್ಕಳ ಅನೇಕ ಅಕಾಡೆಮಿ ಪ್ರಶಸ್ತಿಗಳು ಸಿಗ್ತವೆ, ಜ್ಞಾನಪೀಠ ಪ್ರಶಸ್ತಿಗಳು ಸಿಗ್ತವೆ, ಮತ್ತು ಸಮಾಜದಲ್ಲಿ ಒಂದು ಗೌರವ ಅನ್ನುವಂಥದ್ದು ಸಿಗುತ್ತೆ. ಗೌರವದ ಜೊತೆಗೆ ಅವರಿಗೆ ಬಹುಮಾನ ರೂಪವಾಗಿ ಅನೇಕ ಸವಲತ್ತುಗಳು ಸಿಕ್ಕುವುದನ್ನು ನಾವು ಗಮನಿಸಬಹುದು ಅಂಥೇಳಿ. ಹಾಗಾಗಿನೇ ಹಿಂದಿನ ಕಾಲದಲ್ಲೂ ಕೂಡ ಆಸ್ಥಾನ ಕವಿಗಳಿಗೆ ಅವರು ಕವಿ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ಕೊಡ್ತಿದ್ರು, ಕನಕಾಭಿಷೇಕ ಮಾಡ್ತಿದ್ರು. ಇವೆಲ್ಲವನ್ನು ಕೂಡ ನಾವು ಕಾಳಿದಾಸನಲ್ಲೂ ಕೂಡ ನೋಡಬಹುದು ಅಂತೇಳಿ. ಹಾಗೆಯೇ ಯಾರು ನಮ್ಮ ಪಂಪನಿಗೆ ಅರಿಕೇಸರಿ ಅಗ್ರಹಾರ, ಧರ್ಮಪುರ ಅನ್ನುವಂಥ ಅಗ್ರಹಾರವನ್ನು ನೀಡಿದ್ದ ಅಂತ ಅನ್ನುವಂಥದ್ದನ್ನು ಕೂಡ ನೋಡ್ಬೋದು. ಇವೆಲ್ಲವೂ ಕೂಡ ಸಂಪತ್ತನ್ನು ತಂದು ಕೊಡುತ್ತದೆ ಅನ್ನುವುದಕ್ಕೆ ಕೆಲವು ಉದಾಹರಣೆಗಳು ಅಂಥೇಳಿ. ಕಾವ್ಯವು ವ್ಯವಹಾರ ಜ್ಞಾನಕ್ಕಾಗಿ ಅಂಥೇಳಿ ಇನ್ನೊಂದು ಮುಖ್ಯವಾದಂತಹ ಒಂದು ಕಾವ್ಯ ಏನು ಪ್ರಯೋಜನ ಮಾಡುತ್ತೆ ಅಥವಾ ಕಾವ್ಯದಿಂದ ಆಗುವ ಪ್ರಯೋಜನಗಳು ಏನು ಅಂತ ಹೇಳಿ ನೋಡುವಾಗ, ಕಾವ್ಯವು ವ್ಯವಹಾರ ಜ್ಞಾನಕ್ಕಾಗಿ ಅಂಥೇಳಿ. ಸೊ ನಮ್ಮಲ್ಲಿ ನಮ್ಮ ಯೂನಿವರ್ಸಿಟಿಯ ಸ್ಲೋಗನ್ ಕೂಡ ಒಂದು ನಹಿ ಜ್ಞಾನೇನ ಸದೃಶಂ ಅನ್ನುವಂಥದ್ದು ಅಂಥೇಳಿ. ಸೊ ಜ್ಞಾನಕ್ಕೆ ಸಮಾನವಾದಂಥದ್ದು ಯಾವುದೂ ಇಲ್ಲ ಅಂಥೇಳಿ ಕರಿತೀವಿ. ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ, ನಾಲೆಡ್ಜ್ ಇಸ್ ಪವರ್ ಅಂಥೇಳಿ ಕರೀತಾರೆ ಅನ್ನುವಂಥ ಮಾತಿದೆ. ಕಾವ್ಯಗಳು ಜ್ಞಾನದ ಭಂಡಾರಗಳಾಗಿರ್ತವೆ ಅಂಥೇಳಿ. ವೇದ, ಉಪನಿಷತ್ತು, ರಾಮಾಯಣ, ಮಹಾಭಾರತ ಇತ್ಯಾದಿ ಮಹಾಕಾವ್ಯಗಳು ಸಮಕಾಲೀನ ಸತ್ಯವನ್ನು ಪ್ರತಿಬಿಂಬಿಸುವುದರಿಂದ ಕಾವ್ಯವು ಜ್ಞಾನಸುಧಿಯನ್ನು ಓದುಗನಿಗೆ ನೀಡುತ್ತವೆ ಅಂಥೇಳಿ. ಸೊ ಕಾವ್ಯಗಳು ಎಷ್ಟು ವ್ಯವಹಾರ ಜ್ಞಾನವನ್ನು ನೀಡಿರ್ತವೆ ಅಂತಂದರೆ ಮಕ್ಕಳ, ಇವತ್ತು ಓದು ಬರಹ ಗೊತ್ತಿಲ್ಲದೆ ಇರುವಂತಹ ಜನಪದರು ಕೂಡ, ಅಥವಾ ಏನು ಹೇಳ್ತೀವಿ, ಓದು ಬರಹ ಗೊತ್ತಿಲ್ಲದೆ ಇರುವಂತಹ ಜನಸಾಮಾನ್ಯರು ಕೂಡ ರಾಮಾಯಣ, ಮಹಾಭಾರತಾದಿಯಲ್ಲಿ ಬರುವಂತಹ ಯಾವುದೇ ಒಂದು ದುಷ್ಟ ಪಾತ್ರೆಗಳು, ಉದಾಹರಣೆಗೆ ಈ ಕೈಕೇಯಿ ಅನ್ನುವಂಥದ್ದಾಗಿರ್ಬೋದು, ನಾನು ಇಲ್ಲಿ ಹೇಳುವಂಥ ಉದಾಹರಣೆಗಳಲ್ಲಿ ಹೇಳುವಾಗ ರಾವಣ ಪಾತ್ರಗಳಾಗಿರ್ಬೋದು, ಹಾಗೆಯೇ ಶಕುನಿ ಪಾತ್ರಗಳಾಗಿರ್ಬೋದು, ಇದು ಯಾವುದನ್ನು ಕೂಡ ತಾವು ಹೆಸರುಗಳಾಗಿ ಇಟ್ಕೊಂಡಿಲ್ಲ. ಇನ್ಕ್ಲೂಡಿಂಗ್ ದ್ರೌಪದಿ ಕೂಡ ಹೌದು ಅಂಥೇಳಿ. ಸೊ ಅಂದರೆ ಏನು, ಒಂದು ಕಾವ್ಯ ಓದೋದ್ರಿಂದ ಅಥವಾ ಕೇಳೋದ್ರಿಂದ ಒಂದು ವ್ಯವಹಾರ ಜ್ಞಾನವನ್ನು ಕೊಡುತ್ತೆ ಅಂಥೇಳಿ. ಹಾಗಾಗಿ ಒಬ್ಬ ಸಹೃದಯ ಓದುಗನಿಗೆ ಕಾವ್ಯದಿಂದ ಪ್ರಸ್ತುತ ಸಮಾಜದ ಒಳತು ಕೆಡುಕುಗಳು, ಅವುಗಳ ಅರಿವನ್ನು ತಂದುಕೊಡುತ್ತೆ ಕಾವ್ಯ ಅನ್ನುವಂಥದ್ದನ್ನು ನಾವು ಗಮನಿಸಬಹುದು ಅಂಥೇಳಿ. ಹಾಗೆಯೇ ಮಾನವನ ಬದುಕಿಗೆ ಸ್ಫೂರ್ತಿ, ಸತ್ಪ್ರೇರಣೆ ಮತ್ತು ಅನುಕರಣಾಂಶಗಳನ್ನು ಕಾವ್ಯ ಒದಗಿಸುತ್ತದೆ ಅಂಥೇಳಿ. ಉತ್ತಮ ಜೀವನ ಮೌಲ್ಯಗಳನ್ನು ಅಳವಡಿಸಿಕೊಂಡು ಬಾಳುವ ಕಲೆಯನ್ನು ಕಲಿಸಿಕೊಡುತ್ತದೆ ಕಾವ್ಯ ಅಂಥೇಳಿ. ಕವಿ ತನ್ನ ಸಮಕಾಲೀನ ಲೋಕದ ನಡವಳಿಕೆಯನ್ನು ನೋಡಿ, ಕೇಳಿ, ಶಾಸ್ತ್ರವನ್ನು ಪರಿಶೀಲಿಸಿ ಅತ್ಯುತ್ತಮವಾದಂತಹ, ಪ್ರಮುಖವಾದಂತಹ, ಪ್ರಸ್ತುತ ಸಮಾಜಕ್ಕೆ ಅತ್ಯವಶ್ಯಕವಾಗಿರುವಂತಹ ಅಂಶಗಳನ್ನು ಆತ ತನ್ನ ಕೃತಿನಲ್ಲಿ ದಾಖಲು ಮಾಡ್ತಾನೆ ಅಂಥೇಳಿ. ಇಂತಹ ಕೃತಿ ರಚನೆಯಿಂದ ಮನುಷ್ಯನಿಗೆ ಅಥವಾ ಜನಸಾಮಾನ್ಯರಿಗೆ ಅಥವಾ ಸಹೃದಯ ಓದುಗರಿಗೆ ವ್ಯವಹಾರ ಜ್ಞಾನ ಲಭಿಸುತ್ತದೆ ಅನ್ನುವಂಥದ್ದನ್ನು ನಾವು ಕಾವ್ಯದಿಂದ ಆಗುವಂಥ ಪ್ರಯೋಜನ ಅಂತೇಳಿ ಗುರುತಿಸ್ಬೋದು ಅಂಥೇಳಿ. ಯಾಕೆಂತಂದರೆ ಕವಿ ತನ್ನ ಸಮಕಾಲೀನದಲ್ಲಿ ನೋಡಿರುವಂತಹ, ಕೇಳಿರುವಂಥದ್ದನ್ನು ಮತ್ತು ಶಾಸ್ತ್ರಗಳನ್ನು ಓದಿರುವುದರಲ್ಲಿ ಅತ್ಯುತ್ತಮವಾದಂತಹ ಅಂಶಗಳನ್ನು ಆತ ಚಿತ್ರಿಸ್ತಾನೆ ತನ್ನ ಕೃತಿನಲ್ಲಿ ಅಂಥೇಳಿ. ಆ ಕೃತಿಯನ್ನು ಓದಿದಂತಹ ಒಬ್ಬ ಸಹೃದಯ ಓದುಗ ಅದನ್ನು ಅದರ ವ್ಯವಹಾರ ಜ್ಞಾನದಲ್ಲಿ ಬಳಸ್ತಾನೆ ಅಂಥೇಳಿ. ಅವುಗಳನ್ನು ಈ ರಚನೆಯಿಂದ ಅಥವಾ ಇಂತಹ ಕೃತಿಯ ರಚನೆಯಿಂದ ಮತ್ತು ಅದನ್ನು ಓದೋದ್ರಿಂದ ವ್ಯವಹಾರ ಜ್ಞಾನ ಕೂಡ ಸಿಗುತ್ತೆ ಅಂಥೇಳಿ. ಹೇಗೆ ಕೀರ್ತಿಗಾಗಿ ಸಿಗುತ್ತೋ ಹಾಗೆ ವ್ಯವಹಾರ ಜ್ಞಾನವನ್ನು ಕೂಡ ಕಾವ್ಯ ತಂದುಕೊಡುತ್ತೆ. ಹಾಗಾಗಿ ಕಾವ್ಯದ ಪ್ರಯೋಜನಗಳಲ್ಲಿ ವ್ಯವಹಾರ ಜ್ಞಾನವನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ ಅಂಥೇಳಿ. ಹಾಗೆಯೇ ಅಮಂಗಳವನ್ನು ನಿವಾರಣೆ ಮಾಡುತ್ತೆ ಅನ್ನುವಂಥದ್ದನ್ನು ಕಾವ್ಯ ಅಂತ ಹೇಳ್ತಾರೆ. ಕಾವ್ಯ ಅಥವಾ ಕಾವ್ಯಾಭ್ಯಾಸವು ಅಮಂಗಳವನ್ನು ನಿವಾರಣೆ ಮಾಡುತ್ತದೆ ಅಂಥೇಳಿ ಅನ್ನುವಂತಹ ಒಂದು ಪ್ರಬಲವಾದಂಥ ಒಂದು ನಂಬಿಕೆ ಇತ್ತು ಅಂಥೇಳಿ. ಉದಾಹರಣೆಗೆ ಬಾಣಕವಿಯ ಸಮಕಾಲೀನನಾದಂತಹ ಮಯೂರ ಅನ್ನುವಂತಹ ಕವಿ ಸೂರ್ಯಶತಕ ಅನ್ನುವಂತಹ ಕೃತಿಯನ್ನು ಬರೆದು, ಸೂರ್ಯಶತಕ ಅನ್ನುವಂತಹ ಕಾವ್ಯವನ್ನು ಬರೆದು ತನ್ನ ತೊನ್ನು ರೋಗವನ್ನು, ತನ್ನ ಮೈಗಂಟಿದಂತಹ ತೊನ್ನು ರೋಗವನ್ನು ನಿವಾರಣೆ ಮಾಡಿಕೊಂಡಂತೆ ಅನ್ನುವಂತಹ ಒಂದು ಮಾತಿದೆ. ಅದು ಸತ್ಯಾಸತ್ಯತೆ ಇಲ್ಲ, ಗೊತ್ತಿಲ್ಲ. ಆದರೆ ಅಮಂಗಳವನ್ನು ನಿವಾರಣೆ ಮಾಡುತ್ತೆ ಕಾವ್ಯ ಅನ್ನುವಂತಹ ಒಂದು ಪ್ರಯೋಜನವನ್ನು ಕೂಡ ನಾವು ಅದರಲ್ಲಿ ನೋಡಬಹುದು ಅಂಥೇಳಿ. ಕಾವ್ಯ ಶ್ಲೋಕಗಳ ಉಚ್ಚಾರಣೆ ಅಮಂಗಳವನ್ನು ನಿವಾರಣೆ ಮಾಡುತ್ತವೆ ಎಂಬ ನಂಬಿಕೆ ಕೂಡ ಇದೆ ಅಂಥೇಳಿ.
ಇದರ ಸತ್ಯಾಸತ್ಯತೆ ವಿಚಾರಾರ್ಹವಾದರೂ ಕೂಡ ಇದು ಒಂದು ಕಾವ್ಯ ಪ್ರಯೋಜನ ಅಂತ ಹೇಳಿ ಪ್ರಯೋಜನವೆನ್ನುವಂತಹ ನಂಬಿಕೆ ಇದೆ ಅಂಥೇಳಿ. ಸೊ ನೋಡಿ, ಈ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಅನೇಕ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಏನು ಹೇಳ್ತೀವಿ, ಅಮಂಗಳವನ್ನು ನಿವಾರಣೆ ಮಾಡುವಂತಹದ್ದನ್ನು ನಾವು ನೋಡಬಹುದು ಅಂಥೇಳಿ. ಸೊ ಹಾಗೆಯೇ ನಮ್ಮ ಜನಪದರಲ್ಲಿ ನಂಬಿಕೆ ಇರೋ ಹಾಗೆ ಮನೆಯಲ್ಲಿ ಶನಿದೇವರ ಕಥೆಗಳಾಗಿರ್ಬೋದು ಅಥವಾ ಮುಂತಾದ ದೇವತೆಗಳೀಗ ಏನು ಹೇಳ್ತೀವಿ, ಮನೆಗೆ ಆಯುಧ ಪೂಜೆ ಮಾಡುವಂತಹ ಸಂದರ್ಭದಲ್ಲಾಗಿರ್ಬೋದು ಅಥವಾ ಗೃಹ ಪ್ರವೇಶದ ಸಂದರ್ಭದಾಗಿರ್ಬೋದು, ಅಂಥದ್ರಲ್ಲಿ ಕೆಲವು ಮಂತ್ರಗಳನ್ನು ಹೇಳಿಸ್ತಾರೆ ಅಥವಾ ನಂಬಿಕೆಗಳನ್ನು ಮಾಡಿಸ್ತಾರೆ ಅಂಥೇಳಿ. ಸೊ ಅವುಗಳು ನೋಡಿ, ಅವ್ರು ಹೇಳುವಂಥ ಶ್ಲೋಕ ಉಚ್ಚಾರಣೆ ಇದೆಯಲ್ಲ, ಅವುಗಳು ಕೂಡ ಏನು ಹೇಳ್ತೀವಿ, ಅಮಂಗಳವನ್ನು ನಿವಾರಣೆ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಬರ್ತಾರೆ ಅಂಥೇಳಿ ಹೇಳುವಂಥದ್ದು ಅಂಥೇಳಿ. ಹಾಗಾಗಿ ಹಿಂದಿನ ಕಾಲದಲ್ಲಿ ಬಹುಪಾಲು ಜನ ಕಾವ್ಯಗಳನ್ನು ಓದಿಸ್ತಾ ಇದ್ರು, ದೇವಸ್ಥಾನಗಳಲ್ಲಾಗಿರಲಿ. ಸೊ ಈ ಥರದ್ದೆಲ್ಲ ಪ್ರದೇಶಗಳಲ್ಲಿ ಕಾವ್ಯಗಳನ್ನು ಓದಿಸ್ತಿರ್ತಾರೆ. ಯಾಕೆ ಅಂತಂದರೆ ಅಮಂಗಳವನ್ನು ನಿವಾರಣೆ ಮಾಡಲಿ, ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ಅಂಥೇಳಿ ಹೇಳುವಂಥದ್ದು. ಹಾಗಾಗಿ ಸತ್ಯನಾರಾಯಣ ಪೂಜೆ ಮಾಡಿಸೋದಾಗಿರ್ಬೋದು, ಹಾಗೆಯೇ ಈ ಶನಿ ಮಹಾತ್ಮರ ಕಥೆ ಓದಿಸೋದಂತಾಗಿರ್ಬೋದು, ಅಂದರೆ ಕಾವ್ಯ, ಅದು ಒಂದು ಕಾವ್ಯ ಅಂತೇಳಿ ಇಟ್ಕೊಂಡ್ರೆ ಅವುಗಳಿಂದ ಒಳ್ಳೆಯದಾಗುತ್ತೆ, ಅಮಂಗಳ ಅನ್ನುವಂಥದ್ದು ನಿವಾರಣೆ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ನಮ್ಮ ಜನರಲ್ಲಿ ಈಗಲೂ ಕೂಡ ಇರೋದನ್ನು ನಾವು ಗಮನಿಸ್ಬೋದು ಅಂತೇಳಿ. ಸೊ ಕೆಲವು ಶ್ಲೋಕಗಳನ್ನು, ಮಂತ್ರಗಳನ್ನು ಪಠಿಸೋದ್ರಿಂದ ಅವ್ರಿಗಾದಂತಹ ಅಮಂಗಳಗಳನ್ನು ನಿವಾರಣೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನಾವು ಕಾವ್ಯದಿಂದ ಆಗುವ ಪ್ರಯೋಜನ ಅಂತ ಹೇಳಿ ನಾವು ಗುರುತಿಸ್ಬೋದು ಅಂತೇಳಿ. ವೇದ ಉಪನಿಷತ್ತಿನ ಮಂತ್ರಗಳನ್ನು ಹೇಳೋದಾಗಿರ್ಬೋದು ಅಥವಾ ಯಾವುದೇ ಧರ್ಮದ ಶ್ಲೋಕಗಳನ್ನು ಹೇಳೋದಾಗಿರ್ಬೋದು, ಆ ಕಾವ್ಯಗಳಲ್ಲಿರುವಂತಹ ಆ ಮಂತ್ರಗಳು ಅಮಂಗಳವನ್ನು ನಿವಾರಣೆ ಮಾಡ್ತವೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಗಮನಿಸಬಹುದು ಅನ್ನೋದನ್ನು ಹೇಳ್ಬೋದು ಅಂಥೇಳಿ. ಇದು ಕೂಡ ಅಮಂಗಳ ನಿವಾರಣೆ ಮಾಡುವಂಥದ್ದು ಕೂಡ ಕಾವ್ಯದ ಪ್ರಯೋಜನಗಳಲ್ಲಿ ಒಂದು ಅನ್ನೋದನ್ನು ಗುರುತಿಸ್ಬೋದು ಅಂಥೇಳಿ. ಹಾಗೆಯೇ ಕಾವ್ಯವು ಕಾಂತೆಯಂತೆ ಉಪದೇಶಿಸುತ್ತದೆ ಅನ್ನೋದು ಕಾಂತಾ ಸಂಹಿತ ತಯೋಪದೇಶ ಯುಜೆ ಅಂತ ಹೇಳಿ ಮಮ್ಮಟ ತನ್ನ ಸೂತ್ರದಲ್ಲಿ ಹೇಳ್ತಾನೆ ಅಂಥೇಳಿ. ಸೊ ಈ ಸಂಹಿತೆಗಳು ಅಥವಾ ಕಾಂತ ಸಂಹಿತೆ ಅಂತ ಹೇಳುವಾಗ ಮಕ್ಕಳ 3 ರೀತಿಯದನ್ನು ನಾವು ನೋಡ್ಬೋದು ಅಂಥೇಳಿ. ಒಂದು ಪ್ರಭು ಸಂಹಿತೆ ಅಂತ ಕರೀತಾರೆ, ಇದು ಕಾನೂನಿದ್ದ ಹಾಗೆ, ಇದಕ್ಕೆ ತಪ್ಪಿದರೆ ದಂಡ, ಕಟ್ಟಿಟ್ಟ ಬುತ್ತಿ ಅಂದರೆ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ. ಎರಡನೇದು ಮಿತ್ರ ಸಂಹಿತೆ ಅಂತ ಹೇಳಿ ಕರೀತಾರೆ. ಪ್ರಭು ಸಂಹಿತೆ, ಮಿತ್ರ ಸಂಹಿತೆ ಮತ್ತು ಕಾಂತಾ ಸಂಹಿತೆ ಅಂತ ಹೇಳಿ 3 ನಾವು ಗುರುತಿಸ್ಕೋತೀವಿ ಅಥವಾ 3 ಹೇಳ್ತಾರೆ. ಅದರಲ್ಲಿ ಪ್ರಭು ಸಂಹಿತೆ ಒಂದು ಕಾನೂನಿದ್ದ ಹಾಗೆ, ಅದನ್ನು ತಪ್ಪಿದರೆ, ಅದಕ್ಕೆ ವಿರುದ್ಧವಾದರೆ ದಂಡವನ್ನು ಅಥವಾ ಶಿಕ್ಷೆಯನ್ನು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರೆ. ಎರಡನೇದು ಮಿತ್ರ ಸಂಹಿತೆ ಅಂತ ಹೇಳಿ, ಇದು ಸಲಿಗೆಯ ಗೆಳೆಯನಂತೆ ಕರ್ತವ್ಯ ಮತ್ತು ಅಕರ್ತವ್ಯಗಳನ್ನು ತಿಳಿಸಿ ವೈಜ್ಞಾನಿಕ ಬೋಧೆಯಿಂದ ಸನ್ಮಾರ್ಗಿಯನ್ನಾಗಿಸುತ್ತೆ ಅಂಥೇಳಿ. ಒಂದು ಸಲಿಗೆಯ ಗೆಳೆಯನ ಹಾಗೆ ಕರ್ತವ್ಯ ಮತ್ತು ಅಕರ್ತವ್ಯಗಳನ್ನು ತಿಳಿಸ್ಕೊಡ್ತಾನೆ, ವೈಜ್ಞಾನಿಕ ಬೋಧೆಯಿಂದ ಸನ್ಮಾರ್ಗಿಯನ್ನಾಗಿಸುತ್ತದೆ ಅಂಥೇಳಿ. ಸೊ 3ನೇದು ನಾವು ಈಗ ಕಾವ್ಯದ ಪ್ರಕಾರ ಅಥವಾ ಕಾವ್ಯ ಕಾಂತ ಸಂಹಿತೆ ತಯೋಪದೇಶ ಯುಜೆ ಅಂತ ಹೇಳಿ ಕರಿತೀವಲ್ಲ, ಅದು ಕಾಂತ ಸಂಹಿತೆ ಅಂದರೆ ಪತ್ನಿ ತನ್ನ ಪತಿಗೆ ತನ್ನ ಒಂದೊಂದು ಮಾತಿನ ಸೊಗಸು ವಯ್ಯಾರದಿಂದ ನಲ್ಲನ ಹೃದಯವನ್ನು ಸೂರೆಗೊಂಡು ತನ್ನ ಉದ್ದೇಶಕ್ಕೆ ಆತ ಬಗ್ಗುವಂತೆ ಮಾಡುವ ಕಾಂತೆಯಂತೆ ಕಥಾ ಸಂವಿಧಾನ, ಪಾತ್ರ, ಸನ್ನಿವೇಶಗಳ ನಿರ್ಮಾಣದ ಮೂಲಕವೇ ಒಳ್ಳೆಯ ಕೆಟ್ಟದರ ಮೂಲಕ ಅರಿವು ಮೂಡಿಸುತ್ತೆ ಕಾವ್ಯ ಅಂಥೇಳಿ. ಹೇಗೆ ತನ್ನ ಕಾಂತೆ ತನ್ನ ಪತಿಗೆ ಒಂದೊಂದು ಒಳ್ಳೆಯ ಸೊಗಸಾದ ಮಾತುಗಳಿಂದ ಅವನ ಹೃದಯವನ್ನು ಗೆದ್ದು ತನಗೆ ಬಗ್ಗುವಾಗೆ ಒಳ್ಳೆಯ ವಿಷಯಗಳನ್ನು ಕೇಳಿಸಿಕೊಳ್ಳುವ ಹಾಗೆ ಮಾಡ್ತಾಳೋ, ಹಾಗೆ ಕಾವ್ಯ ಕೂಡ ಕಾಂತೆಯ ಹಾಗೆ ಸಂವಿಧಾನ, ಪಾತ್ರ, ಸನ್ನಿವೇಶಗಳ ನಿರ್ಮಾಣದ ಮೂಲಕವೇ ಒಳ್ಳೆಯ ಕೆಟ್ಟದರ ಅರಿವನ್ನು ಮಾಡಿಸುತ್ತೆ ಕಾವ್ಯ ಅಂತ ಹೇಳುವಂಥದ್ದು. ಒಳ್ಳೆಯ ಕೆಟ್ಟದರ ಅರಿವನ್ನು ಕಾವ್ಯ ಮಾಡಿಸುತ್ತೆ ಅಂಥೇಳಿ. ಹಾಗೆಯೇ ಕಾವ್ಯದಿಂದ ಬರುವಂತಹ ಉಪದೇಶಗಳು ಅಥವಾ ಅದರಿಂದ ಸಹೃದಯ ಬರುವಂತಹ ಈ ಉಪದೇಶ ಇದೆಯಲ್ಲ, ಅದು ಹೇಗಿರಬೇಕು ಅಂತ ಮಾತನಾಡುವಾಗ ಡಿ.ವಿ. ಗುಂಡಪ್ಪನವರು ಮಾತಾಡ್ತಾರೆ. ಕಾವ್ಯದಿಂದ ದೊರೆಯುವ ಉಪದೇಶವನ್ನು ಸತ್ಪ್ರೇರಣೆ ಅಂತ ಕರೀತಾರೆ ಅಂಥೇಳಿ. ಸೊ ಅದರಿಂದ ಆಗುವಂಥ ಒಂದು ಒಳ್ಳೆಯ ಬೆಳವಣಿಗೆ ಸತ್ಪ್ರೇರಣೆ ಅಂತೇಳಿ ಕರೀತಾರೆ ಗುಂಡಪ್ಪನವರು ಅಂಥೇಳಿ. ಕಾವ್ಯದಿಂದ ದೊರೆಯುವ ಉಪದೇಶವನ್ನು ಡಿ.ವಿ. ಜಿಯವರು ಸತ್ಪ್ರೇರಣೆ ಅಂತ ಹೇಳಿ ಕರೀತಾರೆ ಅಂಥೇಳಿ. ಹಾಗೆಯೇ ತೀನಂ ಶ್ರೀಯವರು
ಕಾವ್ಯದಲ್ಲಿ ನೇರವಾಗಿ ಎದ್ದು ಕಾಣುವಂಥ ಉಪದೇಶಕ್ಕೆ ಕಾವ್ಯದಲ್ಲಿ ಸ್ಥಾನ ಇಲ್ಲ. ರಸಕ್ಕೆ ಅಂಗವಾಗಿಯಾದರೂ ಕವಿ ಅದನ್ನು ತರಲಿ, ಉಪದೇಶ ವಿಷಯವನ್ನೇ ಅವಶ್ಯಕವಾಗಿ ತರಲಿ, ಆದರೆ ಅದು ಶುಷ್ಕವಾಗಿ ಬರಕೂಡದು, ಉಪದೇಶ ಎಂದು ಗೋಚರ ಆಗಕೂಡದು ಅಂತ ಹೇಳಿ ತೀನಂಶ್ರೀಯವರು ಹೇಳ್ತಾರೆ. ಅಂದರೆ ಕಾವ್ಯದಲ್ಲಿ ಬರುವಂತಹ ಉಪದೇಶವನ್ನು, ಅಂದರೆ ಕಾಂತಾ ಸಂಹಿತೆ ತಯೋಪದೇಶ ಯುಜೆ ಅಂತ ಹೇಳ್ತಾರಲ್ಲ, ಅದು ಸತ್ಪ್ರೇರಣೆಯಾಗಿ ಬರಬೇಕು ಅನ್ನುವಂಥದ್ದನ್ನು ಡಿ ವಿ ಜಿಯವರು ಹೇಳಿದ್ರೆ, ಅದು ನೇರವಾಗಿ ಕಾಣುವಂಥ ಉಪದೇಶಕ್ಕೆ ಕಾವ್ಯದಲ್ಲಿ ಸ್ಥಾನ ಇರೋದಿಲ್ಲ, ನೇರವಾಗಿ ಹೇಳಬಾರ್ದು ಅಥವಾ ಹೇಳೋ ಹಾಗಿಲ್ಲ, ಹೇಳಿದ್ರೆ ಕಾವ್ಯ ಅಂತ ಅನ್ನಿಸ್ಕೊಳ್ಳಲ್ಲ ಅಂಥೇಳಿ. ಸೊ ಬಳಸು ಮಾತುಗಳ ಮೂಲಕ, ಅಂದರೆ ರಸಕ್ಕೆ ಅಂಗವಾಗಿಯಾದರೂ ಕವಿ ಅದನ್ನು ತಂದಿರಲಿ ಉಪದೇಶವನ್ನು, ಅಥವಾ ಉಪದೇಶ ವಿಷಯವನ್ನೇ ಅವಶ್ಯಕವಾಗಿ ತರಲಿ, ಆದರೆ ಅದು ಶುಷ್ಕವಾಗಿರಬಾರ್ದು, ಅದ್ರ ಜೊತೆಗೆ ಅದು ಉಪದೇಶ ಅಂತ ಹೇಳಿ ಗೋಚರ ಆಗಕೂಡದು ಅಂತಾರೆ ತೀನಂಶ್ರೀಕಂಠಯ್ಯ ಅವರು ಅಂಥೇಳಿ, ತೀನಂಶ್ರೀಯವರು ಅಂಥೇಳಿ ಹೇಳುವಂಥದ್ದು. ಸೊ ಇವುಗಳನ್ನು ನೋಡುವಾಗ ಕವಿಗೆ ಲಭಿಸುವಂತಹ ಪ್ರಯೋಜನಗಳು ಯಾವುದು ಅಂಥೇಳಿ, ಕಾವ್ಯವನ್ನು ರಚನೆ ಮಾಡಿದ್ರಿಂದ ಅಥವಾ ಕಾವ್ಯ ಪ್ರಯೋಜನಗಳು ಅಂತ ನೋಡುವಾಗ ಕವಿಗೆ ಲಭಿಸುವಂಥ ಪ್ರಯೋಜನಗಳು ಯಾವಿರ್ತವೆ ಅಂಥೇಳಿ. ಸೊ ಮೊದಲನೇದಾಗಿ ಸೃಷ್ಟಿ ಕಾರ್ಯದ ಆನಂದ ಆಗುತ್ತೆ ಅಂಥೇಳಿ. ಯಾರಿಗೆ ಕವಿಗೆ ತಾನು ಸೃಷ್ಟಿಸಿದಂಥ ಮಹಾಕಾವ್ಯಗಳಾಗಿರ್ಬೋದು ಅಥವಾ ಅವರು ರಚನೆ ಮಾಡಿದಂತಹ ಕೃತಿಗಳಾಗಿರ್ಬೋದು, ಮೊದಲಿಗೆ ಆ ಸೃಷ್ಟಿಕಾರ್ಯದ ಆನಂದ ಅವರ ಮನಸ್ಸಿನಲ್ಲಿ ಮೂಡೋದ್ರಿಂದನೇ ಒಳ್ಳೆಯ ಕಾವ್ಯಗಳು ಸೃಷ್ಟಿಯಾಗ್ತವೆ ಅನ್ನುವಂತಹ ಒಂದು ಮಾತನ್ನು ನಾವು ಹೇಳೋದನ್ನು ಗಮನಿಸ್ಬೋದು. ಹಾಗೆಯೇ ಸೃಷ್ಟಿ ಕಾರ್ಯದ ಆನಂದ ಅಂದರೆ ಕುವೆಂಪು ಹೇಳುವ ಹಾಗೆ, ಕವಿ ತನ್ನ ಕೃತಿಗೆ ತಾನು ಮಣಿಯುವ ಹಾಗೆ ಅಂಥೇಳಿ, ತನ್ನ ಕೃತಿಗೆ ತಾನು ಮಣಿಯುವ ಹಾಗೆ ಅಂಥೇಳಿ, ಎಂತಹ ಒಳ್ಳೆಯ ಕಾವ್ಯವನ್ನು ರಚನೆ ಮಾಡಿದ್ದೀನಿ, ಇದು ಸಹೃದಯರು ಎಷ್ಟು ಪ್ರೀತಿಯಿಂದ ಅದನ್ನು ಸ್ವೀಕರಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಆನಂದ, ಸೃಷ್ಟಿಕಾರದ ಆನಂದ ಕವಿಗೆ ಲಭಿಸುವಂತಹ ಪ್ರಯೋಜನಗಳಲ್ಲಿ ಒಂದು ಅಂತ ಹೇಳಿ ಕರೀತಾರೆ. ಸೊ ಎರಡನೇದಾಗಿ ಯಶಸ್ಸು ಮತ್ತು ಕೀರ್ತಿ ಆ ಕವಿಗಳಿಗೆ ದೊರೀತಾ ಬರುತ್ತೆ ಅಂಥೇಳಿ. ಸೊ ಕವಿಗೆ ಸಿಗುವಂತಹ ಪ್ರಯೋಜನಗಳು ಮತ್ತು ಸಹೃದಯನಿಗೆ ಸಿಗುವಂಥ ಪ್ರಯೋಜನಗಳು ಅಂಥೇಳಿ ನಾವು ನೋಡ್ಬೋದು ಮಕ್ಕಳ. ಅದರಲ್ಲಿ ಎಷ್ಟು ಸೃಷ್ಟಿಕಾರ್ಯದ ಆನಂದವನ್ನು ಕವಿ ಅನುಭವಿಸ್ತಾನೆ, ಮೊದಲು ಎಷ್ಟು ಚೆನ್ನಾಗಿ ಬರೀತಾರೆ. ಸೊ ಹೇಗಿರುತ್ತೆ ಒಂದು ಕಾವ್ಯ, ಒಂದು ಕವಿತೆ ಹೇಳ್ತೀವಲ್ಲ ಆ ಥರದ್ದು ಅಂಥೇಳಿ. ಆಮೇಲೆ ಯಶಸ್ಸು ಮತ್ತು ಕೀರ್ತಿ, ಒಳ್ಳೆಯ ಕಾವ್ಯಗಳನ್ನು ಸಹೃದಯ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳುವಂಥದ್ದು. ಅದು ತನ್ಮೂಲಕ ಏನು, ಯಶಸ್ಸನ್ನು ಕೊಡ್ತಾನೆ, ಪ್ರಸಿದ್ಧಿಯನ್ನು ತಂದು ಕೊಡ್ತಾನೆ ಕಾವ್ಯದ ಸೃಷ್ಟಿಕರ್ತನಿಗೆ, ಆ ಕವಿಗೆ, ಅರ್ಥಾತ್ ಕವಿಗೆ ಯಶಸ್ಸನ್ನು ಕೊಡ್ತಾನೆ ಅಂಥೇಳಿ. ಸೊ ಯಶಸ್ಸು ಅನ್ನುವಂಥದ್ದು, ಕೀರ್ತಿ ಅನ್ನುವಂಥದ್ದು, ಪ್ರಸಿದ್ಧಿ ಅನ್ನುವಂಥದ್ದು, ಇವುಗಳು ಒಬ್ಬ ಕವಿಗೆ ಕಾವ್ಯದಿಂದ ಸಿಗುತ್ತೆ ಅಂಥೇಳಿ, ಕಾವ್ಯದ ಸೃಷ್ಟಿ ಕಾರ್ಯದಿಂದ ಸಿಗ್ತಾ ಬರುತ್ತೆ ಅಂಥೇಳಿ. ಹಾಗೆಯೇ ಧನ ಪ್ರಾಪ್ತಿ ಅಂಥೇಳಿ. ಸೊ ಮಕ್ಕಳ, ಇದು ಕವಿಗೆ ಲಭಿಸುವಂಥ ಪ್ರಯೋಜನಗಳಲ್ಲಿ ಧನ ಪ್ರಾಪ್ತಿ ಕೂಡ ಒಂದು. ನಾನು ಈಗಾಗಲೇ ಉದಾಹರಣೆ ಕೊಟ್ಟ ಹಾಗೆ ಹಿಂದೆ ಪಂಪನಂತಹ ಮಹಾಕವಿ, ರನ್ನನಂತಹ ಮಹಾಕವಿ, ಅವರುಗಳಿಗೆ ತಮ್ಮ ಆಶ್ರಯದಾತರು, ಈಗ ಪಂಪನಿಗೆ ಧರ್ಮಪುರ ಅನ್ನುವಂಥ ಅಗ್ರಹಾರವನ್ನು ಕೊಟ್ಟಿದ್ದು, ಹಾಗೆಯೇ ಕವಿಚಕ್ರವರ್ತಿ ಅನ್ನುವಂಥ ಬಿರುದನ್ನು ರನ್ನನಿಗೆ ಕೊಟ್ಟದ್ದು, ಹಾಗೆಯೇ ಕಾಳಿದಾಸನಂತಹ ಕವಿಗಳಿಗೆ ಚಿನ್ನದಿಂದ ಅಭಿಷೇಕ ಮಾಡೋದು ಅಂಥೇಳಿ, ಅಭಿಷೇಕ ಮಾಡಿದ್ದು ಅಂಥೇಳಿ ಕರಿತೀವಲ್ಲ, ಸೊ ಆ ಥರದ್ದು. ಆಮೇಲೆ ಅವುಗಳನ್ನು ಕೊಡೋದು. ಈಗ ನಾವು ಪ್ರಸ್ತುತಕ್ಕೆ ಸಮಾಜಕ್ಕೆ ಬಂದರೆ ಮಕ್ಕಳ, ಕವಿ ತಾನು ಬರೆದಂತಹ ಕಾವ್ಯಗಳನ್ನು ಓದೋದಕ್ಕೆ ಪ್ರಕಟಣೆ ಮಾಡಿ ಕಾಯುವಂತಹ ಸಹೃದಯ ಓದುಗರು ಕೂಡ ಇರ್ತಾರೆ ಅಂಥೇಳಿ. ಸೊ ಅದರಿಂದ ಅವರಿಗೆ ಬಹುಮಾನಗಳು, ಪ್ರಶಸ್ತಿಗಳು, ಹಾಗೆಯೇ ಈಗ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಥವಾ ರಾಜ್ಯ ಸಾಹಿತ್ಯ ಅಕಾಡೆಮಿ, ಜ್ಞಾನಪೀಠ ಪ್ರಶಸ್ತಿ, ಈ ಥರದ್ದು ಕೃತಿಗಳು ಬರೋದರಿಂದ ಮತ್ತು ಅವರಿಗೆ ಧನ ಸಹಾಯ ಕೂಡ ಸಿಗೋದ್ರಿಂದ ಧನ ಪ್ರಾಪ್ತಿ ಕೂಡ ಕವಿಗಳಿಗೆ ಸಿಗುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಅಂಥೇಳಿ. ಹಾಗೆಯೇ ಅಮಂಗಳ ನಿವಾರಣೆ ಅಥವಾ ಶಿವೇತ ರಕ್ಷತೆ ಕೂಡ ಆಗುತ್ತೆ ಅಂಥೇಳಿ. ಸೊ ನಾನು ಒಂದು ಉದಾಹರಣೆ ಕೊಟ್ಟೆ ಮಕ್ಕಳು. ಅಮಂಗಳ ನಿವಾರಣೆ ಅಂತಂದರೆ ಸೂರ್ಯ ಶತಕವನ್ನು ಬರೆದಂತಹ ಕವಿ ಅದು ಸೂರ್ಯ ಶತಕವನ್ನು ಬರೆದು ತನಗಂಟಿದಂತಹ ತೊನ್ನನ್ನು ನಿವಾರಿಸ್ಕೊಂಡಂತೆ ಮಯೂರ ಕವಿ ಅಂತ ಹೇಳ್ತಾರಲ್ಲ, ಅದನ್ನು ಹೇಳುವಂಥದ್ದು. ಇದು ಸತ್ಯತೆ ಅದನ್ನು ಈ ನಂಬಿಕೆ ಮೇಲೆ ನಿಂತಿರುವಂಥದ್ದು ಮಕ್ಕಳ. ಆದರೆ ಇದು ಕೂಡ ಒಂದು ಅಮಂಗಳವನ್ನು ನಿವಾರಣೆ ಮಾಡುತ್ತೆ, ಅದು ಕೂಡ ಕವಿಗೆ ಲಭಿಸುವಂತಹ ಒಂದು ಪ್ರಯೋಜನ ಅನ್ನುವಂಥದ್ದನ್ನು ಕೂಡ ನಾವು ಕಾವ್ಯ ಪ್ರಯೋಜನಗಳಲ್ಲಿ ನೋಡ್ಬೋದು ಅಂಥೇಳಿ. ಸೊ ಸಹೃದಯನಿಗೆ, ಕವಿಗೆ ಲಭಿಸುವಂತಹ ಪ್ರಯೋಜನಗಳು ಯಾವುದು ಅಂತ ನೋಡಾಯಿತು. ಈಗ ಸಹೃದಯನಿಗೆ ಲಭಿಸುವಂತಹ ಪ್ರಯೋಜನಗಳು ಏನು ಅಂತ ನೋಡೋದಾದರೆ, ರಸಾನುಭವ ಸಿಗುತ್ತೆ ಅಂಥೇಳಿ. ಒಂದು ಕಾವ್ಯವನ್ನು ಓದ್ತಾ ಅದರ ಒಳ್ಳೆಯ ಸನ್ನಿವೇಶಗಳು, ಅವುಗಳು ಅದನ್ನು ರಸದಲ್ಲಿ ತಲ್ಲೀನ ಆಗುವ ಹಾಗೆ ಮಾಡ್ತವೆ, ಅಂದರೆ ರಸಾನುಭವವನ್ನು ತಂದು ಕೊಡ್ತವೆ ಅಂಥೇಳಿ.
ಹಾಗೆಯೇ ವ್ಯವಹಾರ ಜ್ಞಾನವನ್ನು ಕೊಡುತ್ತೆ ಓದುಗನಿಗೆ ಅಂತೇಳಿ. ಸೊ ಒಂದು ಕಾವ್ಯ ಅನ್ನುವಂಥದ್ದು ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನುವಂತಹ ಒಂದು ವ್ಯವಹಾರ ಜ್ಞಾನವನ್ನು ಕೊಡುತ್ತೆ. ಬದುಕಿಗೆ ದಾರಿ ದೀಪವಾಗಿ ಕಾವ್ಯಗಳು ನಮಗೆ ಕಾಣಿಸ್ತಾ ಬರ್ತವೆ ಅಂಥೇಳಿ. ಹಾಗೆಯೇ ನೀತಿ ಬೋಧೆಯನ್ನು ಮಾಡ್ತವೆ, ಅಂದರೆ ಕಾತ್ತಾ ಸಂಹಿತೆ ಅಂತ ಕರೀತಾರೆ. ಒಂದು ಕೃತಿ ಹರಿಶ್ಚಂದ್ರನ ಕಾವ್ಯ ಅಂತ ಹೇಳಿ ರಾಘವಂಕ ಬರೆದ ಹರಿಶ್ಚಂದ್ರ ಕಾವ್ಯ ತಗೊಂಡ್ರೆ ಸತ್ಯ ಅನ್ನುವಂಥದ್ದು, ಅಥವಾ ಸತ್ಯನೆಂಬುದೇ ಹರ, ಹರನೆಂಬುದೇ ಸತ್ಯ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾನೆ. ಹಾಗೆ ಏನು ಹೇಳ್ತೀವಿ ಅಂತಂದರೆ ಒಂದು ನೀತಿಯನ್ನು ಬೋಧನೆ ಮಾಡುತ್ತೆ ಅಂತೇಳಿ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದು ಕೂಡ ಸಹೃದಯನಿಗೆ ಲಭಿಸುವಂತಹ ಪ್ರಯೋಜನಗಳಲ್ಲಿ ಒಂದು ಅಂಥೇಳಿ. ಹಾಗೆಯೇ ಸತ್ಪ್ರೇರಣೆ ಅಂಥೇಳಿ, ಕಾವ್ಯದಲ್ಲಿ ಬರುವಂತಹ ಪಾತ್ರಗಳಾಗಿರ್ಬೋದು, ಸನ್ನಿವೇಶಗಳಾಗಿರ್ಬೋದು, ಸೊ ಈ ಥರದ್ದು ಇವುಗಳು ಕಾವ್ಯದಿಂದ ಆಗುವ ಓದುಗನಿಗೆ ಆಗುವಂತಹ ಒಂದು ಸತ್ಪ್ರೇರಣೆಯನ್ನು ಕೊಡ್ತಾ ಬರುತ್ತೆ ಅಂಥೇಳಿ. ಸೊ ಉದಾಹರಣೆಗೆ ಕುವೆಂಪು ಅವರ ಮದುಮಗಳು ಕಾದಂಬರಿನಲ್ಲಿ ಮಕ್ಕಳ ಓಡು ಹುಳುವಿನ ಪ್ರಸಂಗ, ಆ ಗುತ್ತಿ, ಆ ನಾಯಿಗುತ್ತಿ ನೋಡುವಂತಹ ಓಡು ಹುಳುವಿನ ಪ್ರಸಂಗ ಇದೆಯಲ್ಲ, ಅದನ್ನು ಕವಿ ಅತ್ಯಂತ ಸಮರ್ಥವಾಗಿ ಅದನ್ನು ಬಳಸ್ಕೋತಾರೆ. ಅದನ್ನು ನೋಡ್ತಾನೆ ಗುತ್ತಿ ತಾನು ಮಾಡಬೇಕಾದಂಥ ಮುಂದಿನ ಕಾರ್ಯವನ್ನು ರೂಪಿಸ್ಕೊತಾ ಬರ್ತಾನೆ ಅಂಥೇಳಿ. ಸೊ ಅದು ಒಂದು ಸತ್ಪ್ರೇರಣೆಯಾಗಿ ನಾವು ಆ ಭಾಗದಲ್ಲಿ ಕಾಣಿಸುತ್ತೆ. ಉದಾಹರಣೆಗೆ ನಾನು ಹೇಳಿದ ಮಾತುಗಳಷ್ಟೇ ಇವು. ಅಂದರೆ ಒಂದು ಕಾವ್ಯದಿಂದ ಸಹೃದಯನಿಗೆ ಒಂದು ಸತ್ಪ್ರೇರಣೆಯನ್ನು ಕೂಡ ಕಾವ್ಯಗಳು ತಂದುಕೊಡ್ತವೆ ಅನ್ನೋದನ್ನು ನಾವು ಗಮನಿಸ್ಬೋದು ಅಂಥೇಳಿ. ಹಾಗೆಯೇ ಕಾವ್ಯ ಪ್ರಯೋಜನಗಳಿಗೆ ಮಕ್ಕಳ ವಸ್ತುನಿಷ್ಠ ಮಾದರಿಯ ಪ್ರಶ್ನೆಗಳು ಕೂಡ ಕೇಳ್ತಾರೆ. ಅವುಗಳಲ್ಲಿ ಕಾವ್ಯ ಪ್ರಕಾಶದ ಕರ್ತೃ ಯಾರು ಅಂತ ಹೇಳಿ ಕೇಳಿದ್ದಾರೆ. ಅಂದರೆ ಕಾವ್ಯ ಪ್ರಕಾಶದ ಕರ್ತೃ, ಇದರಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ: ಭಾಮಹ, ಆನಂದವರ್ಧನ, ಭರತ, ಮಮ್ಮಟ ಅಂಥೇಳಿ. ಸೊ ಕಾವ್ಯ ಪ್ರಕಾಶದ ಕರ್ತೃ ಮಮ್ಮಟನ ಕಾವ್ಯ ಪ್ರಕಾಶದಿಂದನೇ ಕಾವ್ಯ ಪ್ರಯೋಜನಗಳನ್ನು ಕುರಿತು ಹೇಳುವಂತಹ ಪ್ರಮುಖ ಸೂತ್ರವನ್ನು ನಾವು ಅಧ್ಯಯನ ಮಾಡಿದ್ದು ಅನ್ನುವಂಥದ್ದು. ಸೊ ಎರಡನೇದು ಮಕ್ಕಳ, ಕವಿತೆಯೋಳ್ ಆಸೆಗೈವ ಫಲಂ ಯಾವುದೋ ಪೂಜೆ ನೆಗಳ್ತೆ ಲಾಭವೆಂಬಿವೆ ವಲಂ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಅದರಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ, ಆಯ್ಕೆಗಳನ್ನು ಕೊಟ್ಟಿದ್ದಾರೆ: ಪಂಪ, ಪೊನ್ನ, ರನ್ನ, ಜನ್ನ ಅಂಥೇಳಿ. ಸೊ ಕವಿತೆಯೋಳ ಆಸೆಗೈವ ಫಲಂ ಯಾವುದೋ ಪೂಜೆ ನೆಗಳ್ತೆ ಲಾಭವೆಂಬಿವೆ ವಲಂ ಅನ್ನುವಂಥದ್ದನ್ನು ಪಂಪ ಹೇಳುವಂತಹ ಮಾತು ಅಂಥೇಳಿ. ಸೊ ಹಾಗಾಗಿ ಇಲ್ಲಿ ಪಂಪ ಸರಿಯಾದ ಉತ್ತರ, ನೀವು ಪಂಪ ಅನ್ನುವಂಥದ್ದನ್ನು ಆಯ್ಕೆ ಮಾಡಬೇಕು ಅಂಥೇಳಿ. ಹಾಗೆಯೇ ಕಾವ್ಯದಿಂದ ದೊರೆಯುವಂತಹ ಉಪದೇಶವನ್ನು, ಅಲ್ಲಿ ಉಪದೇಶ ಅಂತಾಗಿದೆ ಮಕ್ಕಳು, ಉಪದೇಶವನ್ನು ಸತ್ಪ್ರೇರಣೆ ಅಂತ ಹೇಳಿದವರು ಯಾರು ಅಂತ ಕೇಳ್ತಾರೆ. ಕಾವ್ಯದಿಂದ ದೊರೆಯುವಂಥ ಉಪದೇಶವನ್ನು ಸತ್ಪ್ರೇರಣೆ ಅಂತ ಹೇಳಿದಂಥವರು DVG ಅವರು, DV ಗುಂಡಪ್ಪ ಅಂಥೇಳಿ. ಸೊ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ: BM ಶ್ರೀ, ತೀನಂ ಶ್ರೀ, MR ಶ್ರೀ, ಹಾಗೆಯೇ DVG ಅಂಥೇಳಿ. ಸೊ ಇವುಗಳಲ್ಲಿ DVG ಅನ್ನುವಂಥದ್ದು ಸರಿಯಾದ ಉತ್ತರ. ಸೊ ಸರಿಯಾದ ಉತ್ತರವನ್ನು ನೀವು ಆಯ್ಕೆಯನ್ನು ಮಾಡಬೇಕಾಗುತ್ತೆ ಅಂಥೇಳಿ. ಸೊ ಈ ಒಂದು ಭಾಗಕ್ಕೆ, ಅಂದರೆ ಕಾವ್ಯ ಪ್ರಯೋಜನಗಳ ಭಾಗಕ್ಕೆ ನೀವು ಮಕ್ಕಳ ಹೆಚ್ಚಿನ ಓದಿಗಾಗಿ, ಅಂದರೆ ಪರಾಮರ್ಶನ ಸಾಹಿತ್ಯಕ್ಕಾಗಿ ಭಾರತೀಯ ಕಾವ್ಯ ಮೀಮಾಂಸೆ ತೀನಂ ಶ್ರೀಕಂಠಯ್ಯ ಅವರ ಗ್ರಂಥ, ತೌಲನಿಕ ಕಾವ್ಯಮೀಮಾಂಸೆ ಡಾಕ್ಟರ್ H. ತಿಪ್ಪೇರುದ್ರಸ್ವಾಮಿಯವರ ಗ್ರಂಥ, ಹಾಗೆಯೇ ಅಂತರ್ಜಾಲ ಮಾಹಿತಿನಲ್ಲಿ ಕನ್ನಡ ವಿಕಿಪೀಡಿಯಾವನ್ನು ನೀವು ಬಳಸ್ಕೋಬೋದು ಅಂಥೇಳಿ. ಸೊ ಇಲ್ಲಿಗೆ ಕಾವ್ಯದ ಪ್ರಯೋಜನಗಳು, ಕವಿಗಾಗುವಂತಹ ಪ್ರಯೋಜನಗಳು ಮತ್ತು ಸಹೃದಯನಿಗಾಗುವಂತಹ ಪ್ರಯೋಜನಗಳನ್ನು ಕುರಿತು ನಾವು ಮಾತನಾಡಿದ್ದೇವೆ. ನಮಸ್ಕಾರ, ಧನ್ಯವಾದಗಳು. ರಾಮೇಗೌಡ BH, ಸಹಾಯಕ ಪ್ರಾಧ್ಯಾಪಕರು, ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಹಾಸನ.